ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿದ ಪರಮಪೂಜ್ಯರು ಪಾವನಮೂರ್ತಿಗಳು, ನಿರಾಭಾರಿ ದೇಶಿಕೋತ್ತಮ, ಸಮಾನತೆಯ ಸೂರ್ಯ, ಮಾತೃಹೃದಯದ ಮಹಂತ, ನಡೆದಾಡುವ ಮಾತನಾಡುವ ದೈವ, ಆರೂಢ ಗುರುಪರಂಪರೆಯ ಹಿರಿಯ ಚೇತನ ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳವರು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಅವರ ಶ್ರೀಪಾದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ನರಜನ್ಮದೆಂದಿಹದಳು ಮಿಗಿಲುಂಟೆ, ಈ ಭೂಮಿ ಮೇಲೆ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದಪ್ಪ ಅಂತ ವಿಚಾರ ಮಾಡ್ಯಾರೆ. ಅತ್ಯಂತ ಶ್ರೇಷ್ಠವಾಗಿರಬೇಕದು ಅದು ಯಾವುದು? ಮುತ್ತಲ್ಲ, ರತ್ನ ಅಲ್ಲ, ಬೆಳ್ಳಲ್ಲ, ಬಂಗಾರ ಅಲ್ಲ, ಮತ್ತು ಭೂಮಿ ಅಲ್ಲ, ಸೀಮೆ ಅಲ್ಲ, ಏನೇನು ಇವು ಶ್ರೇಷ್ಠವಾದ ಭೂಮಿ ಆದಗಳು ಕರೆ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಇವು ಯಾವ ಸಾಧನ ಆಗೋಲ್ಲ. ಯಥಾರ್ಥವಾದ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಗಿಡ ಮರಗಳಿಗೂ ಬರೋಂಗಿಲ್ಲ, ಉಳಿಕೆ ಎಲ್ಲ ಪಶು ಪಕ್ಷಾದಿಗಳಿಗೆ ಬರೋಂಗಿಲ್ಲ. ಯಾವಕ್ಕೂ ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಆಗೋಂಗಿಲ್ಲ. ಅವು ಭೋಗಿಸುವ ಶರೀರ, ಅವು ಹಿಂದೆ ಮಾಡಿದ ಪುಣ್ಯ ಪಾಪವನ್ನು ಭೋಗಿಸ್ತಕ್ಕಂಥದ್ದು. ಅನೇಕ ಸತ್ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಈ ಜನ್ಮದಲ್ಲಿ ಶ್ರೀಮಂತರಾಗಿಯೋ ವಿದ್ಯಾವಂತರಾಗಿಯೋ ಕೀರ್ತಿವಂತರಾಗಿಯೋ ಬಾಳ್ತಾರೆ. ಹಿಂದಿನ ಜನ್ಮಾದಿಗಳಲ್ಲಿ ಅನೇಕ ವಿಧವಾದ ಪಾಪಕಾರಗಳನ್ನು ಮಾಡಿರ್ತಕ್ಕಂಥವರಾದರೆ ಪಾಪಿಗಳಾಗಿಯೂ ದರಿದ್ರರಾಗಿಯೂ ಹುಡ್ತಾರೆ, ಅವರು ಕಷ್ಟವನ್ನು ಅನುಭವಿಸ್ತಾರೆ. ಆದರೆ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ನರಜನ್ಮ ಬಂದಾಗ ನಾವು ಮಾಡಿಕೊಳ್ಬೇಕು, ವ್ಯರ್ಥ ಮಾಡಿಕೊಳ್ಬಾರ್ದು. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಸಿಕ್ಕೀತೇನ್ರಪ್ಪಯ್ಯ ಅಂತ ಹಾಡಿಕೊಂಡಾರ. ಶ್ರೇಷ್ಠವಾದ ಮನುಷ್ಯ ಜನ್ಮ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಯೋಗ್ಯವಾದಂಥ ಜನ್ಮ ಅಂದರೆ ಮನುಷ್ಯ ಜನ್ಮ. ಇಂಥ ಮನುಷ್ಯ ಜನ್ಮವನ್ನು ನೀವು ವಿಷಯಾದಿಗಳಿಗೆ ಹಾಕಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ವಿಷಯಾದಿಗಳಿಗೆ ಲೋಲುಪ್ತರಾಗಿ ಮನುಷ್ಯ ಜನ್ಮದ ಮಹತ್ವವನ್ನೇ ನೀವು ಕಳೆದುಕೊಂಡ ನೀವು ವ್ಯರ್ಥವಾದಂಥ ಜೀವನ ಸಾಗಿಸ್ತಿರಲ್ಲಪ್ಪ, ಇದು ಸರಿಯಲ್ಲ. ನೀವು ಸದ್ಗುರುಗಳ ಚರಣಾರತರಾಗಿ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಆಯುಷ್ಯಮೀವದರೋಳ್ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನೊಲಿಸಿ ಮಾಯನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನೋದು ಅಂತೇ ಹೇಳಿಕೊಂಡು ಬಂದೆವು. ಮೊದಲು ತಾಯಿ ಗರ್ಭದಲ್ಲಿದ್ದಾಗ ನಾವು ಹೊರಗೆ ಬಂದ ಕೂಡಲೇ ಇನ್ನೇನೂ ಮಾಡೋಂಗಿಲ್ಲ, ಹೇ ಪರಮಾತ್ಮ ಈ ತಾಯಿ ಗರ್ಭದಿಂದ ನನ್ನನ್ನು ಹೊರಗೆ ಪಾರು ಮಾಡು ಅಂತೇಳಿ ಕೇಳ್ಕೊಳ್ಳುವಾಗ ಹೇಳ್ತಾರೆ, ನಾನು ಈ ಆಯುಷ್ಯ ಇರೋದ್ರೊಳಗಾಗಿನೇ ಗುರುಗಳಿಗೆ ಶರಣಾಗತನಾಗ್ತೇನೆ, ಗುರುಸೇವಾದಿಗಳ ಮೂಲಕವಾಗಿ ಸತ್ಕಾರ್ಯಗಳನ್ನು ಮಾಡ್ತೇನೆ, ಶ್ರವಣಾದಿ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತನಾಗುತ್ತೇನೆ ಅಂತ ಹೇಳಿ ಬಂದವರು ನಾವೆಲ್ಲರೂ. ಭಗವಂತನಿಗೆ ಮಾತು ಕೊಟ್ಟು ಬಂದವರು ನಾವೆಲ್ಲರೂ. ಬಂದು ತಾಯಿಗರ ಬಂದು ಹೊರಗೆ ಬಂದ ಕೂಡಲೇ ಮರ್ತ ಬಿಟ್ವಿ ನಾವು.
ತಾಯಿ ಗರ್ಭದಲ್ಲಿದ್ದಾಗ ಆ ಮಾತು ಕೊಟ್ಟಿವಿ, ಈಗ ಹೊರಗೆ ಬಂದ ಕೂಡಲೇ ಎಲ್ಲ ಮರ್ತ ಬಿಡ್ತೇವೆ. ಮರ್ತ ನಾನು ನಂದು, ನಾನು ನಂದು, ನಾನು ನಂದು, ಇದು ಅಹಂ ಮಮ ಇದ್ರೊಳಗೆ ಹೋಗಿಬಿಟ್ಟಿವಿ. ಅಹಂಕಾರ ಮಮಕಾರ ಆದಿಗಳಲ್ಲಿ ನಾವು ತೊಡಗಿ ನಮ್ಮನ್ನು ನಾವು ಅರಿಯದಲ್ಲೇ ಬಂಧನಕ್ಕೆ ಗುರಿ ಆಗ್ತೇವೆ. ಅದಕ್ಕೆ ಮಹಾತ್ಮರು ಎಚ್ಚರ ಮಾಡ್ತಮ್ಮ, ನೀನು ಶ್ರೇಷ್ಠವಾದ ಮನುಷ್ಯನ ತೊಟ್ಟು ಬಂದಿದ್ದೀ. ಈ ಮನುಷ್ಯ ಜನ್ಮ ತೊಟ್ಟು ಬಂದ ಮೇಲೆ ಸದ್ಗುರುಗಳಿಗೆ ಶರಣಾಗತನಾಗು. ತದ್ವಿಜ್ಞಾನಾರ್ಥಂ ಸಗುರುಮೇವಾ ವಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರುತಿ ಹೇಳ್ತದೆ, ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ತಾಯಿ ಹೊಟ್ಟೆಗತ್ತಾಗ ಮಾತು ಕೊಟ್ಟು ಬಂದೀನಿ. ಆಯುಷ್ಯ ಮೀವದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವನು ಗೆಲುವನೆಂಬ ಸಮುದಾಯ ಅಂತೇಳಿ ನಾವು ಪರಮಾತ್ಮನಿಗೆ ವಚನ ಕೊಟ್ಟು ಬಂದೇವೆ. ವಚನ ಕೊಟ್ಟು ಮರ್ತು ಬಿಟ್ಟು ತೋರ್ತಕ್ಕಂಥ ಅನಿತ್ಯವಾದಂಥ ಈ ಯಾವ ಲೋಕದ ವಿಷಯಾದಿಗಳಲ್ಲಿ ಮಗ್ನರಾಗಿ ಭಗವತ್ ಚಿಂತನೆಯನ್ನು, ಭಗವತ್ ಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳಲಾರದಲ್ಲೇ ಭವಬಂಧನಕ್ಕೆ ಒಳಗಾಗ್ತೀವಿ. ಅದಕ್ಕೆ ಮಹಾತ್ಮರು ಎಚ್ಚರ ಮಾಡ್ತಾರೆ, ತಮ್ಮ ವ್ಯರ್ಥವಾಗಿ ಆಯುಷ್ಯವನ್ನು ಹರಣ ಮಾಡಬೇಡ. ಆಯುಷ್ಯವನ್ನು ನೀ ಸತ್ಕಾರ್ಯಗಳ ಮೂಲಕವಾಗಿ, ಧರ್ಮದ ಮೂಲಕವಾಗಿ, ಸದ್ಗುರುಗಳ ಸೇವಾದಿಗಳ ಮೂಲಕವಾಗಿ, ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗಪ್ಪ, ಧನ್ಯನಾಗೋ. ಮನುಷ್ಯ ಜನ್ಮ ದೊರೆತದ್ದೇ ದುರ್ಲಭವಾದಂಥ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋ ಅಂಥೇಳಿ ಮಹಾತ್ಮರು ಹೇಳ್ತಾರೆ, ಶಾಸ್ತ್ರ ಹೇಳ್ತಾವೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ. ಇಂಥ ಮನುಷ್ಯ ಜನ್ಮ ಬಂದಾಗ ಅದರಲ್ಲಿ ನೀವು ಶ್ರವಣ ಸದ್ಗುರುಗಳ ಮುಖಾಂತರವಾಗಿ ಸದ್ಗುರು ಸನ್ನಿಧಾನಕ್ಕೆ ಬಂದು ಸದ್ಗುರುಗಳ ಉಪದೇಶಾಮೃತವನ್ನು ಶ್ರದ್ಧೆಯಿಂದ ಕೇಳಲಿಕ್ಕತ್ತಾರೆ. ಇದು ಬಹಳ ಶ್ರೇಷ್ಠ, ಬಹಳ ಶ್ರೇಷ್ಠ. ನಮ್ಮ ಅಜ್ಞಾನವನ್ನೆಲ್ಲ ದೂರ ಮಾಡಿಕೊಂಡು ನಾವು ಸುಜ್ಞಾನಿಗಳಾಗಿ ಸದ್ಗುರುಗಳ ಉಪದೇಶದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗ್ತೇವೆ. ಅದಕ್ಕಾಗಿ ಬಂದಂಥದ್ದು ಮನುಷ್ಯ ಜನ್ಮ. ಬರೀ ವಿಷಯ ಭೋಗಗಳನ್ನು ಭವಿಷ್ಯದಕ್ಕೋಸ್ಕರ ಅಲ್ಲ, ಅನೇಕ ಜನ್ಮಗಳಲ್ಲಿ ಇದನ್ನು ಭವಿಷ್ಯವೇ. ಸತಿ ಪುತ್ರ ವಿತ್ತ ಸಂಸಾರ ಸಂಶಯ ಇದೆಲ್ಲವನ್ನು ಅನೇಕ ಜನ್ಮಗಳು ಮಾಡ್ಕೊತ ಬಂದೆ ನಾವು. ಮನುಷ್ಯ ಜನ್ಮದಲ್ಲಿ ಅಷ್ಟೇ ಅಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳಲ್ಲಿಯೂ ಕೂಡ ಇದ್ದದೇ ಇದೆಲ್ಲವನ್ನು ಭೋಗಿಸ್ತಾ ಬಂದು ಮನುಷ್ಯ ಜನ್ಮಕ್ಕೆ ಬಂದೇವಿ. ಇದನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ, ಇದನ್ನು ಸಾರ್ಥಕ ಮಾಡಿಕೊಳ್ರಿ. ಸಾರ್ಥಕ ಆಗಬೇಕಾದ್ರೆ ಈಗ ಬಂದು ಕುಂತಿರಲಿ ನೋಡಿ ಇಲ್ಲಿ. ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್. ಆ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗಬೇಕಾದ್ರೆ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದೆ. ಎಲ್ಲಾರು ಹೋಗಿ ನೀವು ಕುಂಡ್ರಿ ತಪಸ್ಸು ಮಾಡು ಮತ್ತೊಂದು ಮಾಡು ಅಂತ ಹೇಳಿಲ್ಲ, ಸದ್ಗುರು ಸನ್ನಿಧಾನಕ್ಕೆ ಹೋಗ್ರಿ. ಅದು ಎಂಥ ಸದ್ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು, ಸಕಲ ವೇದಾಂಗಗಳನ್ನು ಬಲ್ಲವನಾಗಿರಬೇಕು. ಆ ವೇದಾಂಗಗಳಲ್ಲಿ ಹೇಳಿರ್ತಕ್ಕಂಥ ಯಾವ ಸ್ವರೂಪ ಸಾಕ್ಷಾತ್ಕಾರದಲ್ಲಿನೇ ತಲ್ಮನಾಗಿರಬೇಕು. ಅಂಥ ಸದ್ಗುರುನಾಥನಿಗೆ ಶರಣಾಗತರಾಗ್ರಿ. ಅವರ ಕೃಪಾ ಆಶೀರ್ವಾದದಿಂದ ಯಥಾರ್ಥ ಜ್ಞಾನ ಮಾಡಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ರಿ. ದೊರೆಯುವುದೇ ದುರ್ಲಭ, ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ. ದುರ್ಲಭವಾದಂಥ ದೇಹ ತೊಟ್ಟು ಬಂದೇವು ಅಂದಮೇಲೆ ಇದನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ, ಸಾರ್ಥಕ ಮಾಡಿಕೊಳ್ರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಸಿಕ್ಕೀತೇನ್ರಿಪ್ಪ ಅಂತ ಹಾಡ್ಕೊಂಡಾರ. ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬಂದಂಥದ್ದು ಮನುಷ್ಯ ಜನ್ಮ. ಇದನ್ನು ಶಬ್ದ ಸ್ಪರ್ಶಾದಿ ವಿಷಯಾದಿಗಳಿಗೆ ಸಿಲುಕಿಸಿ ಇದನ್ನು ವ್ಯರ್ಥ ಮಾಡಿಕೊಳಕದ್ರಲ್ಲಪ್ಪ, ಮಾಡಿಕೊಳ್ಬೇಡ್ರಿ. ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಗುರುವಿಗೆ ಶರಣಾಗತರಾಗ್ರಿ. ಗುರು ಸೇವೆಯನ್ನು ಮಾಡಿರಿ. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಚತುರ್ವಿಧ ಸೇವೆಗಳನ್ನು ಮಾಡಿರಿ ಗುರುಗಳಿಗೆ. ಎಂಥ ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿಗೆ ಆಪ್ತಾಂಗ ಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಸೇವಾ ಮಾಡಿಕೊಂಡ ಆ ಗುರುವಿನ ಕೃಪಾ ಆಶೀರ್ವಾದದ ದ್ವಾರ ನಿಮ್ಮ ಯಥಾರ್ಥ ಸ್ವರೂಪವನ್ನು ನೀವು ಅರ್ಥ ಜನನ ಮರಣ ಅನ್ನುವ ಭವಪಾಶದಿಂದ ಬಿಡುಗಡೆಯಾಗಿ ಮುಕ್ತರಾಗ್ರಿ, ಧನ್ಯರಾಗ್ರಿ ಅಂಥೇಳಿ ಶಾಸ್ತ್ರ ಹೇಳ್ತಾವೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನ ತೊಟ್ಟು ಬಂದೇವೆ. ಆಯುಷ್ಯ ಇರೋದ್ರೊಳಗಾಗಿನೇ, ಅಂದರೆ ದೇಹ ಹೋಗೋದ್ರೊಳಗಾಗಿನೇ ಅಂತಾರೆ ಅವರು. ದೇಹ ಹೋದ್ಮೇಲೆ ಏನು ಮಾಡ್ತಾರೆ ನಾವು? ದೇಹ ಹೋದ್ಮೇಲೆ ಮಣ್ಣಾಗಿ ಹೋಗ್ತೇವೆ ಅಷ್ಟೇ. ದೇಹ ಹೋಗುವುದಕ್ಕಿಂತ ಪೂರ್ವದಲ್ಲೇ ಶ್ರೋತ್ರಿಯ ಬ್ರಹ್ಮನಿಷ್ಠರಂಥ ಗುರುಗಳ ಸನ್ನಿಧಾನಕ್ಕೆ ಹೋಗ್ರಿ, ಅವ್ರ ಸೇವಾ ಮಾಡ್ರಿ. ಅವ್ರ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಳ್ರಿ. ಮಾಡಿಕೊಂಡು ಜನನ ಮರಣ ಅನ್ನೋ ದುಃಖವನ್ನು ದೂರ ಮಾಡಿಕೊಂಡ ಮುಕ್ತರಾಗ್ರಿ, ಧನ್ಯರಾಗ್ರಿ. ಅಂಥ ಧನ್ಯತ್ವವನ್ನು ಪಡೀಲಿಕ್ಕೆ ಯೋಗ್ಯವಾದದ್ದೇ ಮನುಷ್ಯ ಜನ್ಮ.
ಇದನ್ನು ಸಾರ್ಥಕ ಮಾಡಿಕೊಂಡು ಕೃತಾರ್ಥರಾಗರು ಅಂಥೇಳಿ ನನ್ನ ನಾಲ್ಕು ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಪೂಜ್ಯ ಗುರುದೇವರ ದಿವ್ಯ ಶ್ರೀ ಚರಣಾರವಿಂದಗಳು